ಇನ್ನು ರಾಜ್ಯದಲ್ಲಿ ಆದಾಯ ಕ್ರೋಢೀಕರಣ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಒತ್ತು ಕೊಡ್ತಾ ಇದ್ದಾರೆ ಎಂದು ಹಲವಾರು ಇಲಾಖೆಗಳ ಜೊತೆಯಲ್ಲಿ ಸರಣಿ ಸಭೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಹಮ್ಮಿಕೊಳ್ತಾ ಇದ್ದಾರೆ. ರಾಜ್ಯದ ಹಲವಾರು ಇಲಾಖೆಗಳ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸರಣಿ ಸಭೆ ನಡೆಸಲಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆ, ಅಬಕಾರಿ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ನೋಂದಣಿ ಮತ್ತು ಮುದ್ರಾಂಕ, ಸಾರಿಗೆ ಇಲಾಖೆ ಸಚಿವರು ಅದೇ ರೀತಿಯಾಗಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆ ನಡೆಸಲಿದ್ದಾರೆ. ಅಬಕಾರಿ ವಾಣಿಜ್ಯ ಇಲಾಖೆಗಳ ಪ್ರಸ್ತುತ ಆದಾಯ ಎಷ್ಟಿದೆ, ಇನ್ನು ಅದೇ ರೀತಿಯಾಗಿ ಹೆಚ್ಚಿನ ಆದಾಯ ಕ್ರೋಢೀಕರಣ ಮಾಡೋದಕ್ಕೆ ಏನು ಮಾಡಬೇಕು, ಗಣಿ ಇಲಾಖೆಯ ಪರವಾನಗಿ ರಾಯಲ್ಟಿಗಳನ್ನು ಸಂಗ್ರಹ ಯಾವ ರೀತಿಯಾಗಿ ಮಾಡಲಾಗ್ತಾ ಇದೆ, ಎಷ್ಟಾಗ್ತಾ ಇದೆ, ಇನ್ನು ಮುದ್ರಾಂಕ ಇಲಾಖೆಯ ಶುಲ್ಕ ಅದನ್ನು ಕೂಡ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಿಯಲ್ ಎಸ್ಟೇಟ್ ಸೇರಿದಂತೆ ಹಲವಾರು ಅವಕಾಶಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಚರ್ಚೆ ಮಾಡಲಿದ್ದಾರೆ. ಅಧಿಕಾರಿಗಳಿಂದ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಂಡು ಸಿಎಂ ಸಿದ್ದರಾಮಯ್ಯ ಸಲಹೆ ಸೂಚನೆಗಳನ್ನು ಕೂಡ ಅಧಿಕಾರಿಗಳಿಗೆ ಕೊಡಲಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಇವತ್ತು ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ. ಹಲವಾರು ಇಲಾಖೆಗಳ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅದೇ ರೀತಿಯಾಗಿ ಸಚಿವರು ಕೂಡ ಭಾಗಿಯಾಗಲಿದ್ದಾರೆ. ಈಗಾಗಲೇ ಪ್ರಸ್ತುತವಾಗಿ ಇಲಾಖೆಗಳಲ್ಲಿ ಯಾವ ರೀತಿಯಾಗಿ ಒಂದು ಆದಾಯ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಳ್ಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ರಾಜ್ಯದಲ್ಲಿ ಆದಾಯ ಕ್ರೋಢೀಕರಣಕ್ಕೆ ಸಿಎಂ ಒತ್ತು ನೀಡ್ತಾ ಇದ್ದಾರೆ. ಇವತ್ತು ಯಾವ್ಯಾವ ಇಲಾಖೆಯ ಜೊತೆಯಲ್ಲಿ ಸಭೆ ನಡೆಯುತ್ತೆ, ಅದೇ ರೀತಿಯಾಗಿ ಏನೆಲ್ಲ ಸಲಹೆ ಸೂಚನೆಗಳನ್ನು ಸಿಎಂ ಕೊಡಬಹುದು ಅಂತ? ಸಂತೋಷ್, ಇಲ್ಲಿಯವರೆಗೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಇತ್ತು. ಹಾಗಾಗಿ ಅಧಿಕಾರಿಗಳ ಸಭೆಗಳನ್ನು ಕೂಡ ಮುಖ್ಯಮಂತ್ರಿಗಳು ನಡೆಸಿರಲಿಲ್ಲ. ಈಗ ನೀತಿ ಸಂಹಿತೆ ಮುಗ್ದಿರೋದ್ರಿಂದ ಸಹಜವಾಗಿ ಅಭಿವೃದ್ಧಿಗೆ ಒತ್ತನ್ನ ಕೊಡಬೇಕಾಗ್ತದೆ. ಈಗ ಗ್ಯಾರಂಟಿಗಳ ಅನುಷ್ಠಾನದಿಂದಾಗಿ ಸರ್ಕಾರಕ್ಕೆ ಸಾಕಷ್ಟು ಬರ್ಡನ್ ಆಗ್ತಾ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಆದಾಯ ಮತ್ತೆ ಗ್ಯಾರಂಟಿಗಳ ಅನುಷ್ಠಾನ ಎರಡಕ್ಕೂ ಕೂಡ ಸಾಕಷ್ಟು ಹೊಡೆತ ಬೀಳ್ತಾ ಇದೆ, ಹಣಕಾಸಿನ ಹೊಡೆತ. ಸೊ ಹಾಗಾಗಿ ಆದಾಯವನ್ನ ಕ್ರೋಢೀಕರಣ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈಗ ಪ್ರಮುಖ ಇಲಾಖೆಗಳ ಸಭೆಗಳನ್ನ ಕರೆದಿದ್ದಾರೆ. ಯಾಕೆಂದ್ರೆ ಸರ್ಕಾರದಲ್ಲಿ ಸುಮಾರು 33 ಪ್ರಮುಖ ಇಲಾಖೆಗಳಿದೆ. ಅದರಲ್ಲಿ ಆದಾಯ ತಂದು ಕೊಡುವಂತಹ ಇಲಾಖೆಗಳ ಸಭೆಗಳನ್ನ ಇವತ್ತು ಸರಣಿ ಸಭೆಗಳನ್ನ ಮುಖ್ಯಮಂತ್ರಿಗಳು ನಡೆಸ್ತಾ ಇದ್ದಾರೆ. ವಿಧಾನಸೌಧದಲ್ಲಿ 12 ಗಂಟೆಯಿಂದ ಈ ಸರಣಿ ಸಭೆಗಳು ಒಂದೊಂದು ಇಲಾಖೆಗೆ ಸಂಬಂಧಪಟ್ಟಂತೆ ಸರಣಿ ಸಭೆಗಳು ನಡೆಯುತ್ತೆ. ವಾಣಿಜ್ಯ ಇಲಾಖೆ ಇರ್ಬೋದು, ಹಾಗೆ ಅಬಕಾರಿ ಇಲಾಖೆ ಇರ್ಬೋದು, ಗಣಿ ಮತ್ತೆ ಭೂ ವಿಜ್ಞಾನ ಇಲಾಖೆ ಇರ್ಬೋದು, ಮುದ್ರಾಂಕ ಇಲಾಖೆ ಇರ್ಬೋದು. ಯಾಕೆಂದ್ರೆ ಇಲ್ಲಿಂದಲೇ ಆದಾಯ ಸಂಗ್ರಹವನ್ನ ತೆರಿಗೆ ಮೂಲಕ ಶುಲ್ಕಗಳನ್ನ ಹೆಚ್ಚಳ ಮಾಡುವ ಮೂಲಕ ಆದಾಯವನ್ನ ಸಂಗ್ರಹ ಮಾಡೋದಕ್ಕೆ ಅವಕಾಶಗಳಿದೆ. ಉಳಿದಿರುವಂತಹ ಇಲಾಖೆಗಳಿಗೆ ಸರ್ಕಾರವೇ ಅನುದಾನವನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಅವು ಸೇವಾ ಮನೋಭಾವದ ಇಲಾಖೆಗಳು. ಹಾಗಾಗಿ ಈ ಇಲಾಖೆಗಳಿಂದ ಹಣವನ್ನ ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟಿರುವಂತಹ ಮುಖ್ಯಮಂತ್ರಿಗಳು ಇವತ್ತು ಇಲಾಖೆಗಳ ಹಿರಿಯ ಅಧಿಕಾರಿಗಳ ಸಭೆಗಳನ್ನ ಕರೆದಿದ್ದಾರೆ. ಅಧಿಕಾರಿಗಳಿಂದ ಸಾಕಷ್ಟು ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಾರೆ. ಆ ನಂತರ ನಾವು ಈಗ ಬೆಂಗಳೂರು ಹೊರಭಾಗದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಈಗ ತಟಸ್ಥ ಆಗಿದೆ. ಸೊ ಅದಕ್ಕೆ ವೇಗವನ್ನ ಕೊಟ್ಟಿದ್ದೆ ಆದ್ರೆ ಆಗ ಹೆಚ್ಚಿನ ಆದಾಯ ಬರುತ್ತೆ. ಮತ್ತೆ ರಾಯಲ್ಟಿ ಶುಲ್ಕವನ್ನ, ಮುದ್ರಾಂಕ ಶುಲ್ಕವನ್ನ ಹೆಚ್ಚಳ ಮಾಡ್ಬೇಕಾ ಬೇಡವಾ, ಹೆಚ್ಚಳ ಮಾಡಿದ್ರೆ ಸರ್ಕಾರಕ್ಕೆ ಎಷ್ಟು ಆದಾಯ ಸಂಗ್ರಹ ಆಗ್ಬಹುದು, ಜೊತೆಗೆ ಅಬಕಾರಿ ಇಲಾಖೆಯಿಂದ ನಾವು ಎಷ್ಟು ಈ ವರ್ಷ ಆದಾಯವನ್ನ ನಿರೀಕ್ಷೆ ಮಾಡಬಹುದು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲಿ ಇಲ್ಲಿಯವರೆಗೆ ಗಣಿಗಾರಿಕೆಗೆ ಅನುಮತಿಯನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಅದರ ಒಂದು ಇನ್ನು ಏನಾದ್ರೂ ಆಪ್ಷನ್ಗಳಿದೆಯಾ ಗಣಿಗಾರಿಕೆಗೆ, ಮತ್ತೆ ನಾವು ಅವಕಾಶ ಮಾಡ್ಕೊಡೋದಕ್ಕೆ ಏನಾದ್ರೂ ಅವಕಾಶಗಳಿದೆಯಾ ಕಾನೂನಲ್ಲಿ, ಇದರ ಬಗ್ಗೆ ಕೂಡ ಇವತ್ತು ಸಮಗ್ರವಾಗಿ ಚರ್ಚೆಗಳನ್ನ ಮಾಡಲಾಗತ್ತೆ. ಸೊ ಈ ಇಲಾಖೆಗಳ ಮೂಲಕ ಹೆಚ್ಚಿನ ಒಂದು ಆದಾಯವನ್ನ ಸಂಗ್ರಹ ಮಾಡೋದು, ಜೊತೆಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಹಣಕಾಸನ್ನ ಹೊಂದಿಸೋದು, ಅದರ ಜೊತೆಗೆ ಅಭಿವೃದ್ಧಿಗೂ ಕೂಡ ಮೂಲಸೌಕರ್ಯಗಳಿಗೆ ಅನುದಾನವನ್ನ ಕೊಡಬೇಕಾಗತ್ತೆ. ಹಾಗಾಗಿ ರಸ್ತೆ ಅಭಿವೃದ್ಧಿ ಇರ್ಬೋದು, ಚರಂಡಿ ಕಾಮಗಾರಿಗಳಿರ್ಬೋದು, ಅಥವಾ ನೀರಾವರಿ ಯೋಜನೆಗಳಿರ್ಬೋದು, ಇದಕ್ಕೂ ಕೂಡ ಹೆಚ್ಚಿನ ಗಮನವನ್ನ ಹರಿಸಬೇಕಾಗತ್ತೆ. ಆ ಕಾರಣಕ್ಕೆ ಹೆಚ್ಚಿನ ಆದಾಯವನ್ನ ಸಂಗ್ರಹ ಮಾಡಿದ್ದೆ ಆದ್ರೆ ಗ್ಯಾರಂಟಿಗಳ ಅನುಷ್ಠಾನಕ್ಕೂ ಕೂಡ ಹಣವನ್ನ ಹೊಂದಿಕೆ ಮಾಡ್ಕೊಳ್ಬಹುದು, ಮತ್ತೆ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಅನುದಾನವನ್ನ ಹೊಂದಾಣಿಕೆ ಮಾಡ್ಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪ್ರಮುಖವಾಗಿ ಚರ್ಚೆಗಳಾಗತ್ತೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.